ಉಪೇಂದ್ರ ಅಂದ್ರೆ ಪ್ರಿಯಾಂಕಾ ಅವರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಅವರು ಈ ಹುಟ್ಟುಹಬ್ಬವನ್ನ ಸ್ಪೆಷಲ್ ಆಗಿ ಸಮಯ ಟೀಮ್ ಜೊತೆ ಆಚರಿಸಿಕೊಂಡ್ರು. ಸೂಪರ್ ಸ್ಟಾರ್ ಉಪ್ಪಿ ಕೂಡ ಪತ್ನಿಗೆ ಶುಭ ಹಾರೈಸಿದ್ರು. ಈ ಸಂದರ್ಭದಲ್ಲಿ ನಮ್ಮ ಫಿಲ್ಮ್ ಕರೆಸ್ಪಾಂಡೆಂಟ್ ನಡೆಸಿದ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಕರುನಾಡಿನ ಮುದ್ದಿನ ಸೊಸೆ ರಿಯಲ್ ಸ್ಟಾರ್ ಉಪ್ಪಿಯವರ ಮುದ್ದಿನ ಮನದರಸಿ ಅಂದರೆ ಪ್ರಿಯಾಂಕಾ ಉಪೇಂದ್ರವರಿಗೆ ಇವತ್ತು ಹುಟ್ಟುಹಬ್ಬ ಸಂಭ್ರಮ. ಸೊ ಈ ಸಂಭ್ರಮದಲ್ಲಿ ನಿಮ್ಮ ಜೊತೆ ಇದ್ರೆ ಬನ್ನಿ, ಹೇಗಿದೆ ಆ ಸಂಭ್ರಮ ಕೇಳೋಣ. ಹಲೋ ಮೇಡಮ್. ಹಲೋ. ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಕುಟುಂಬ ಜೊತೆಗೆ ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂಡ್ರಿ. ಸೊ ಹೇಗಿತ್ತು ಹುಟ್ಟುಹಬ್ಬ ಸಂಭ್ರಮ? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ರದ್ದು ವಿಶಸ್ಸು, ದೊಡ್ಡವ್ರದ್ದು ಆಶೀರ್ವಾದ, ಚಿಕ್ಕವ್ರದ್ದು ಪ್ರೀತಿ, ಅದೇ ಮುಖ್ಯ. ಉಪೇಂದ್ರವ್ರಿಗೆ ನೀವು ದುಬಾರಿ ಗಿಫ್ಟ್ ಕೊಟ್ಟಿದ್ರಿ, ಕಾರನ್ನು. ಸೊ ನಿಮಗೆ ಉಪೇಂದ್ರ ಏನು ಗಿಫ್ಟ್ ಕೊಟ್ಟಾರೆ ಈ ಬರ್ತಡೆಗೆ? ಇನ್ನೂ ಕೊಡಲಿಲ್ಲ. ಬಹುಶಃ ಏನೋ ಸರ್ಪ್ರೈಸ್ ಇರ್ಬೋದು, ಗೊತ್ತಿಲ್ಲ. ಬರ್ತಡೇಲಿ ಸಾಮಾನ್ಯವಾಗಿ ಗಿಫ್ಟ್ಗಳು ಬರ್ತಾನೆ ಇರ್ತವೆ. ಸೊ ಮರೆಯಲಾಗದಂಥ ಗಿಫ್ಟ್ ಅಂತ ಇದೆಯಾ ನಿಮಗೆ ಸಿಕ್ಕಿರೋದು? ವೆಲ್, ಹೋದ ಸತಿ ನನ್ನ ಬರ್ತಿಗೆ ಉಪ್ಪಿ ನನ್ನ ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮಂಗೆಲ್ಲ ಕರ್ಕೊಂಡ್ಬಂದಿದ್ರು ಕ್ಯಾಲ್ಕಟಾಯಿಂದ. ಸಡನ್ಲಿ ಸರ್ಪ್ರೈಸ್ ಮಾಡಿದ್ರು. ಸೊ ಅದು ತುಂಬ ಸರ್ಪ್ರೈಸಿಂಗ್ ಆಗಿತ್ತು, ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಆಮೇಲೆ ನೆಕ್ಸ್ಟ್ ಎಲ್ಲ ಪಾರ್ಟಿ ಅರೇಂಜ್ ಮಾಡಿದರು. ಸೊ ಅದು ತುಂಬ ತುಂಬ ಖುಷಿ ಆಯಿತು. ಇನ್ನು ಪ್ರಿಯಾಂಕಾ ಅವ್ರ ಸಿನಿಮಾ ಬಗ್ಗೆ ಸಾಕಷ್ಟು ಭಾಷೆಗಳು ಮಾಡಿದ್ರ, ಹಲವಾರು ಭಾಷೆಗಳಲ್ಲಿ. ಕನ್ನಡ ಇರ್ಬೋದು, ತಮಿಳು, ತೆಲುಗು, ಹಿಂದಿ, ಬಂಗಾಳಿ ಈ ಥರ. ಸೊ ಕನ್ನಡ ಬಂದಾಗ ಕನ್ನಡ ಕೂಡ ಸಾಕಷ್ಟು ಹಿಟ್ ಸಿನಿಮಾಗಳು ಕೊಟ್ಟಿದ್ದೀರಾ. ಸೊ ನಿಮಗೆ ತುಂಬ ಇಷ್ಟ ಒಂದು ಸಿನಿಮಾ ಯಾವುದು ಅಂತ ಹೇಳ್ತೀರಾ? ನನಗೆ ಆ್ಯಕ್ಚುಲಿ ಎಲ್ಲ ಸಿನಿಮಾಗಳು ತುಂಬ ಇಷ್ಟ. ಬಿಕಾಸ್ ಅದು ಪ್ರತಿಯೊಂದು ನಾನು ರವಿ ಸರ್ ಆಗಲಿ, ವಿಷ್ಣು ಸರ್ ಆಗಲಿ, ಉಪ್ಪಿ ಆಗಲಿ, ಶಿವಣ್ಣ ಆಗಲಿ, ಎಲ್ಲ ಒಳ್ಳೆ ಐ ಹ್ಯಾಡ್ ಅ ಚಾನ್ಸ್ ಟು ವರ್ಕ್ ವಿತ್ ಗುಡ್ ಹೀರೋಸ್, ಬಿಗ್ ಹೀರೋಸ್. ಹಾಗೆಯೇ ನಿಮ್ಮ ಸಿನಿಮಾಗಳು ಬಂದಾಗ ಹಾಡುಗಳು ಕೂಡ ಸಾಕಷ್ಟು ಕಾಡ್ತಾ ಇರ್ತವೆ. ಸೊ ನಿಮಗೆ ಹಾಗೆಯೇ ಯಾವ ಹಾಡು ನಿಮ್ಮ ತುಂಬ ಕಾಡ್ತಾ ಇರುತ್ತೆ? ಹೂವೇ ತುಂಬ ಇಷ್ಟ ನನಗೆ, ಅದು ಒಂದು ಫೇವ್ರೇಟು. ನಿಮಗೆ ಎಲ್ಲ ಥರ ಪಾತ್ರ ಮಾಡಿ ಅಂತ ಅನ್ಸ್ಕೊಂಡಿದ್ರೆ, ಅಥವಾ ಈ ಥರ ಪಾತ್ರ ಮಾಡಬೇಕಿತ್ತು, ನಿಮ್ಮ ಕನಸಿನ ಪಾತ್ರ ಅಂತ ಯಾವ್ದಾರು ಇದೆಯಾ? ವುಮೆನ್ ಓರಿಯೆಂಟೆಡ್ ರೋಲ್ಸ್ ಸಿಕ್ಕೋದು, ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ತುಂಬ ಇಷ್ಟ. ಡಿಫ್ರೆಂಟ್ ಪಾತ್ರಗಳು ಮಾಡೋಣ ಅಂತ ಇವಾಗ ನನಗೆ ಅದು ಒಂದು ಬಂದಿದೆ ಆ್ಯಕ್ಚುಲಿ, ಡಿಫ್ರೆಂಟ್ ರೋಲ್ಸ್ ಮಾಡೋಣ ಅಂತ. ಬಿಕಾಸ್ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನನಗೆ. ಇವಾಗ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ, ಒಂದೇ ಥರ ಬೇಡ ಅಂತ ಅಷ್ಟೇ. ಸೊ ಏನಂದರೆ ಒಂದು ಪಾಸಿಟಿವ್ ಮೆಸೇಜ್ ಅಬೌಟ್ ವುಮೆನ್. ಬಿಕಾಸ್ ಐ ಥಿಂಕ್ ದಟ್ ಸಿನಿಮಾಯಿಂದ ನಾವು ತುಂಬ ಇನ್ಸ್ಪೈರ್ ಮಾಡ್ತೀವಿ, ವಿ ಕ್ಯಾನ್ ಇನ್ಫ್ಲೂಯೆನ್ಸ್ ಆ್ಯಂಡ್ ಇನ್ಸ್ಪೈರ್. ಸೊ ಅದು ಒಂದು ರೀತಿ ಪಾಸಿಟಿವ್ ಆಗಿ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ. ನಿಮ್ಮ ಸಿನಿಮಾಗಳಲ್ಲಿ ಸಾಕಷ್ಟು ಒಂದು ಇಟ್ಟೊಂದು ಕೊಟ್ಟಂಥದ್ದು, ಅದ್ರಾಗೆ ಮಲ್ಲ ಸಿನಿಮಾ ತುಂಬ ಒಂದು ಇಟ್ಕೊಟ್ಟಂಥ ಸಿನಿಮಾ, ಮತ್ತೆ ರವಿ ಸರ್ ಜೊತೆ ಮಾಡ್ತಿರೋದು. ಸೊ ಹೇಗೆ ಅನಿಸ್ತದೆ ಸಿನಿಮಾದ ಬಗ್ಗೆ ಹೇಳೋದು? ತುಂಬ ಖುಷಿ ಆಗ್ತಾ ಇದೆ. ಬಿಕಾಸ್ ನಾನು ಸಾಂಗ್ಸ್ ನೋಡಿದ್ದೀನಿ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ. ಆ್ಯಂಡ್ ಒಂದು ಏನಂದರೆ ಮತ್ತೆ ರವಿ ಸರ್ ಡೈರೆಕ್ಷನ್. ಸೊ ಅದು ಮಲ್ಲದಲ್ಲಿ ಡೈರೆಕ್ಷನ್ ಮಾಡಿದರು. ಸೊ ಲೈಕ್ ದೇರ್ ಆರ್ ಸಮ್ ಮೋರ್ ಆಫರ್ಸ್, ಬಟ್ ಅದೆಲ್ಲ ಬೇರೆ ಡೈರೆಕ್ಟರ್ಸ್ ಜೊತೆ, ರವಿ ಸರ್ ಜೊತೆನೇ ಬಂದಿತ್ತು, ಬಟ್ ಬೇರೆ ಡೈರೆಕ್ಟರ್ಸ್ ಜೊತೆ. ಆ್ಯಂಡ್ ಯಾಕೋ ನನಗೆ ಈ ಸ್ಟೋರಿ ರವಿ ಸರ್ಗೆ ತುಂಬ ಇಷ್ಟ ಆಯಿತು. ಬಟ್ ನಾನು ಒಂದು ಸತಿ ಹೇಳಿದೆ, ಸರ್ ನಾನು ಇದು ಮಾಡ್ತೀನಿ, ನಿಮ್ಗೆ ಹೆಂಗೆ ಅನ್ಸುತ್ತೆ? ಇಲ್ಲ ನೀನೇ ಮಾಡು, ನೀನು ಚೆನ್ನಾಗಿ ಮಾಡ್ತೀಯ ಇದಂತ. ಸೂಪರ್ ಸ್ಟಾರ್ ಹೆಂಡ್ತಿ ರೋಲು, ಇವಾಗ ನಿನಗೆ ಯು ಆರ್ ಆಲ್ಸೋ ಅ ವೈಫ್ ಅಂತ. ಸೊ ನಿನಗೆ ಅನುಭವಗಳು ಇದೆ, ಎಕ್ಸ್ಪೀರಿಯನ್ಸ್ಗಳಿದೆ. ಸೊ ಚೆನ್ನಾಗಿರುತ್ತೆ. ಆ್ಯಂಡ್ ನನಗೆ ಯಾವಾಗ ರವಿ ಸರ್ ಮೇಲೆ ಯಾವಾಗ ಬಿಕಾಸ್ ಈಸ್ ಅ ವಂಡರ್ಫುಲ್ ಫಿಲ್ಮ್ ಮೇಕರ್. ಸೊ ನನಗೆ ಡೌಟ್ ಇರಲ್ಲ ಅಬೌಟ್ ಪ್ರೆಸೆಂಟೇಷನ್ ಆಗಲಿ, ಮ್ಯೂಸಿಕ್ ಆಗಲಿ, ದ ವೇ ಹಿ ಶೂಟ್ಸ್ ಇಟ್ ತುಂಬ ಎಕ್ಸ್ಟ್ರಾರ್ಡಿನರಿ ಆ್ಯಕ್ಚುಲಿ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಮತ್ತೆ ನಾನು ರವಿ ಸರ್ ಜೊತೆ ಸಿನಿಮಾ ಮಾಡಿದ್ದೀನಿ. ಐ ಹೋಪ್ ದಟ್ ಎಲ್ರಿಗೂ ಇಷ್ಟ ಆಗುತ್ತೆ.
ನೀವು ಅದಕ್ಕೆ ನಾಯಕಿಯಾಗಿ ಇರ್ತಿರೋ ಅಥವಾ ಕೇವಲ ನಿರ್ಮಾಪಕಿಗೆ ಕಾಣಿಸ್ಕೊಳ್ತೀರೋ ಯಾವ ಥರ ಕಾಣಿಸ್ಕೊಳ್ತಾರೆ? ನಿರ್ಮಾಪಕರು ಆ್ಯಕ್ಚುಲಿ ಉಪಿ ಸರ್ದು ಡೈರೆಕ್ಷನ್ ಇರುತ್ತೆ, ಬಟ್ ನನಗೆ ಅದು ಗೊತ್ತಿಲ್ಲ ಬಿಕಾಸ್ ಸ್ಕ್ರಿಪ್ಟ್ ರೆಡಿ ಆಗಬೇಕು. ಬಹುಶಃ ಕ್ಯಾರೆಕ್ಟರ್ ಸೂಟ್ ಆಗಿದ್ಲೇ ಮಾಡ್ಬೋದು. ಬಟ್ ದಿಸ್ ಇಸ್ ನಾಟ್ ದ ಓನ್ಲಿ ಪ್ರೊಡಕ್ಷನ್. ನಾವು ಫಿಲ್ಮ್ಸ್ ಮಾಡ್ತಾನೆ ಇರ್ತೀವಿ, ಟಚ್ ವುಡ್ ನಮ್ಮದು ಏಮ್ ಇದೆ ಆ ಥರ. ಸೊ ಮೇ ಬಿ ಸಮ್ ಅದರ್ ಮೂವಿ ಇಫ್ ನಾಟ್ ದಿಸ್. ಆ್ಯಂಡ್ ನಾವು ಆ್ಯಕ್ಟ್ ಮಾಡ್ತೀವಿ, ಉಪಿ ಆ್ಯಕ್ಟ್ ಮಾಡ್ತಾರೆ, ನಾನು ಪ್ರೊಡಕ್ಷನ್ ಕಡೆ ನೋಡ್ಕೊಂಡಿದ್ದೆ, ಅವ್ರ ಡೈರೆಕ್ಷನ್ ಆ ಥರ ಡಿವೈಡ್ ಮಾಡೋಣ ಅಂತ ಕೆಲಸ. ಸೊ ಖಂಡಿತ. ಬಟ್ ಒಂದು ಏನಂದರೆ ವಿ ವಾಂಟ್ ಟು ಅಟ್ಲೀಸ್ಟ್ ಡೂ 1 film a year. ಆ್ಯಂಡ್ ಉಪಿ ಅವ್ರ ಜೊತೆ ನನಗೆ ಆ್ಯಕ್ಚುಲಿ ಐ ಎಂಜಾಯ್ ವರ್ಕಿಂಗ್ ವಿತ್ ನಿಮ್ಗೆ. ತುಂಬ ಒಳ್ಳೆ ಫಿಲ್ಮ್ ಮೇಕರ್ಸ್. ಈವನ್ ಅಸಿಸ್ಟೆಂಟ್ ಡೈರೆಕ್ಟರಾಗಿ ವರ್ಕ್ ಮಾಡೋದು ನನಗೆ ಅಲ್ಲಿ ಏನು ಇದು ಅನಿಸಲ್ಲ, ತುಂಬ ಕಲಿಬೋದು. ಡೈರೆಕ್ಷನ್ ಮಾಡ್ಬೇಕಂತ ಕನಸಿನ ಇದೆಯಾ? ನಂದು ಒಂದು ಸ್ಕ್ರಿಪ್ಟ್ ರೆಡಿ ಆಗಿದೆ ಆ್ಯಕ್ಚುಲಿ, ನಾನು ರೆಡಿ ಮಾಡ್ತಾ ಇದ್ದೀನಿ. ಬಟ್ ನನಗೇನೋ ತುಂಬ ಐ ಹ್ಯಾವ್ ಟು ಲರ್ನ್ ಅ ಲಾಟ್, ತುಂಬ ಕಲಿಬೇಕು. ಸೊ ಹಾಗೆಯೇ ನೀವೀಗ ಸೊಸೆಯಾಗಿ, ತಾಯಿಯಾಗಿ, ಹೆಂಡತಿಯಾಗಿ ಸಾಕಷ್ಟು ನಿಭಾಯಿಸ್ತಿದ್ದೀರಾ. ಹೇಗೆ ಎಲ್ಲ ಜವಾಬ್ದಾರಿ ಹೇಗೆ ನೀವು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಾ? ಏನಿಲ್ಲ, ಐ ಥಿಂಕ್ ದೇವ್ರದ್ದು ಬ್ಲೆಸ್ಸಿಂಗ್ಸ್ ಅಷ್ಟೇ, ದೇವ್ರ ಆಶೀರ್ವಾದ. ಆಮೇಲೆ ತುಂಬ ಸಪೋರ್ಟ್ ಮಾಡ್ತಾರೆ ಉಪಿ, ಒಳ್ಳೆ ಮಕ್ಕಳು ಎಲ್ಲ, ಮನೆಯವರೆಲ್ಲ ಸಪೋರ್ಟ್ ಮಾಡಿದರೆ ಖಂಡಿತ ಆಗುತ್ತೆ. ಆಮೇಲೆ ಒಂದೇನಂದರೆ ನಮ್ಮ ಒಳಗೆ ಪ್ಯಾಷನ್ ಇರಬೇಕು ಆ್ಯಕ್ಚುಲಿ ನಾವು ಮಾಡಬೇಕಂತ. ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಅವ್ರಿಗೋಸ್ಕರನೇ ಐ ಥಿಂಕ್ ಇಷ್ಟು ದಿವಸ ಅವ್ರು ಎಷ್ಟು ಪ್ರೀತಿ ಮಾಡಿದ್ದಾರೆ ನಮ್ಮನ್ನು ಅಂತ, ಪ್ರತಿಯೊಂದು ರೋಲ್ಗೆ ಅಕ್ಸೆಪ್ಟ್ ಮಾಡಿ ನನಗೆ ಇಷ್ಟಪಟ್ಟಿದ್ದಾರೆ. ನಮಗೆ ಜಾಸ್ತಿ ಪ್ರೋತ್ಸಾಹ ಬರುತ್ತೆ. ಸೊ ನೀವು ಖಂಡಿತ ನಮಗೆ ಫೀಡ್ಬ್ಯಾಕ್ ಕಳಿಸ್ತಾ ಇರಿ ಫೇಸ್ಬುಕ್ ಮೂಲಕ. ನಮ್ಮದು ಇದು ಇದೆ, ವಾಲಲ್ಲಿ ಒಂದು ಪ್ರೊಡಕ್ಷನ್ದು ಇದು ಮಾಡಿದ್ದೀವಿ ನಾವು. ಆ್ಯಂಡ್ ಸುಮಾರು ಜನ ಬರ್ತಾರೆ, ಸಂಡೇಸ್ ಫೋನ್ ಮಾಡ್ತಾರೆ, ಬರ್ತಾರೆ, ಇಲ್ಲಿ ಲೆಟರ್ಸ್ ಕಳಿಸ್ತಾರೆ. ಸೊ ಅದು ನಮಗೆ ತುಂಬ ಖುಷಿ ಆಗುತ್ತೆ. ಸೊ ಅಷ್ಟೇ, ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಇದಿಷ್ಟು ಉಪೇಂದ್ರ ಅವರ ಮನದರಸಿ ಪ್ರಿಯಾಂಕಾ ಹಾಗೂ ಕರುನಾಡಿನ ಸೊಸೆಯಾಗಿರುವಂಥ ಪ್ರಿಯಾಂಕಾ ಅವರ ಮನದಾಳದ ಮಾತುಗಳು. ಕ್ಯಾಮರಾ ಪರ್ಸನ್ ರಘುವೊಂದಿಗೆ ಯತೀಶ್, ಸಮಿ ನ್ಯೂಸ್, ಬೆಂಗಳೂರು. ಬಣ್ಣದ ಲೋಕದ ಮತ್ತಷ್ಟು ಸುದ್ದಿಗಳು ಇನ್ನೊಂದು ಬ್ರೇಕ್ನ ನಂತರ.